turn your Bible to Gospel according to Matthew, 26th chapter. We'll read from verse 26 to 28. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 26ನೇ ವಚನದಿಂದ 28ನೇ ವಚನ ತನಕ ನಾವು ಓದೋಣ. 26, 27, 28. ಮತ್ತಾಯ 26ನೇ ಅಧ್ಯಾಯ 26ನೇ ವಚನದಿಂದ 28 ವಚನ ನಾನು ಓದ್ತೇನೆ. ಅವರು ಊಟ ಮಾಡುತ್ತಿರುವಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತಕ್ಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಅಂದನು. ಮತ್ತು ಪಾತ್ರೆಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿರುವುದನ್ನು ಕುಡಿಯಿರಿ, ಯಾಕಂದರೆ ಇದು ಬಹು ಜನರ ಪಾಪಗಳ ಪರಿಹಾರಕ್ಕೋಸ್ಕರ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ ಅಂದನು. Amen. This is about communion. Jesus is breaking bread, giving to the disciples, and he is giving grape juice. ಕರ್ತನ ಭೋಜನದ ಬಗ್ಗೆ ಇದೆ. ಯೇಸು ಆತನು ರೊಟ್ಟಿಯನ್ನು ಮುರಿದು ಅವರಿಗೆ ಕೊಟ್ಟನು ಮತ್ತು ಆತನ ದ್ರಾಕ್ಷಾರಸವನ್ನು ಅವರಿಗೆ ಹಂಚಿಕೊಟ್ಟನು. So when you follow Christ, there are only two rituals for us. ಮತ್ತು ನಾವು ಕ್ರಿಸ್ತರನ್ನು ಹಿಂಬಾಲಿಸುವಾಗ ಎರಡು ಪದ್ಧತಿಗಳು ಮಾತ್ರ ನಾವು ಹಿಂಬಾಲಿಸುವಂತದ್ದಾಗಿದೆ. One is water baptism. ಒಂದು ನೀರಿನ ದೀಕ್ಷಾ ಸ್ನಾನವಾಗಿದೆ. After being born again, we take part in water baptism. ನಾವು ರಕ್ಷಣೆ ಹೊಂದಿದ ಮೇಲೆ ನೀರಿನ ದೀಕ್ಷಾ ಸ್ನಾನ ತೆಗೆದುಕೊಳ್ತೇವೆ. Bible says it, we believe it, we obey God. ಬೈಬಲ್ ಹೇಳ್ತದೆ, ಅದನ್ನು ನಾವು ನಂಬ್ತೇವೆ, ನಾವು ದೇವರಿಗೆ ವಿಧೇಯರಾಗ್ತೇವೆ. If you are not taken part in water baptism, till now you are not taken, this month it will be arranged, you can do it. ಮತ್ತು ಇಲ್ಲಿ ತನಕ ನೀವು ನೀರಿನ ದೀಕ್ಷಾಸ್ನಾನ ತೆಗೆದುಕೊಳ್ಳದೇ ಇದ್ದರೆ ಮತ್ತು ಈ ತಿಂಗಳು ಅದು ಇರ್ತದೆ, ನೀವು ಅದರಲ್ಲಿ ತೆಗೆದುಕೊಳ್ಳಬಹುದು. But it happens only once in life. ಆದ್ರೆ ಜೀವಿತದಲ್ಲಿ ಒಂದೇ ಸಾರಿ ಅದಾಗ್ತದೆ. But communion, every month at least once we do it. Second Sunday we take part. ಈ ಕರ್ತನ ಭೋಜನವನ್ನು ನಾವು ಪ್ರತಿ ತಿಂಗಳು ಎರಡನೇ ಆರಾಧನೆಯಲ್ಲಿ ತೆಗೆದುಕೊಳ್ತೇವೆ. Jesus initiated it. ಯೇಸು ಇದನ್ನು ಆರಂಭಿಸಿದ್ದು. Why we take part in the communion? ಯಾಕೆ ನಾವು ಕರ್ತನ ಈ ಭೋಜನದಲ್ಲಿ ಪಾಲ್ಗೊಳ್ತೇವೆ? It is not some we are not doing some puja here, not giving some prasadam, like that it should not come. ನಾವು ಏನೋ ಒಂದು ಪೂಜೆ ಮಾಡಿ ಒಂದು ಪ್ರಸಾದ ತೆಗೆದುಕೊಂಡು ಹೋದ ಹಾಗೆ ಅದು ಇರುವುದಿಲ್ಲ. The purpose we take part in the communion is we all belong to new covenant. ಮತ್ತು ಈ ಕರ್ತನ ಭೋಜನದಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂತ ಕಾರಣ ಏನೆಂದರೆ ನಾವೆಲ್ಲರೂ ಹೊಸ ಒಡಂಬಡಿಕೆಗೆ ಸಂಬಂಧವಾಗಿದ್ದೇವೆ ಎಂಬುದಾಗಿ ತಿಳಿಸುವಂತದ್ದಾಗಿದೆ. This is a blood covenant. ಇದು ರಕ್ತದ ಒಡಂಬಡಿಕೆಯಾಗಿದೆ. Covenant is God's idea. ಈ ಒಡಂಬಡಿಕೆಯು ದೇವರ ಉಪಾಯವಾಗಿತ್ತು. If two parties or two groups, they may be enemies. The moment they take part in the covenant, they make a covenant, they become friends. ಮತ್ತು ಎರಡು ಗುಂಪಿನವರು ಅವರು ವೈರಿಗಳಾಗಿದ್ದರು, ಯಾವಾಗ ಅವರು ಒಡಂಬಡಿಕೆಯಲ್ಲಿ ಬರ್ತಾರೋ ಅವರು ಆ ಒಂದು ವೈರಿಗಳಾಗಿರುವುದಿಲ್ಲ. We all were enemies for God. ನಾವು ಎಲ್ಲರೂ ದೇವರಿಗೆ ವೈರಿಗಳಾಗಿದ್ದೆವು. Through new covenant we become God's children. ನಾವು ಹೊಸ ಒಡಂಬಡಿಕೆಯ ಮೂಲಕ ನಾವು ದೇವರ ಮಕ್ಕಳಾಗಿದ್ದೇವೆ. Hallelujah. Hallelujah. To make a covenant, every group has to send one representative. ಈ ಒಡಂಬಡಿಕೆ ಮಾಡಿಕೊಳ್ಳುವುದಕ್ಕೋಸ್ಕರ ಪ್ರತಿ ಗುಂಪಿನಿಂದ ಒಬ್ಬ ಪ್ರತಿನಿಧಿಯಾಗಿ ಬರಬೇಕು. God couldn't find any man. ದೇವರು ಯಾವುದೇ ಮನುಷ್ಯನಿಗೆ ಕಾಣಲಿಲ್ಲ. He himself came in the form of a man. ಆತನೇ ಮನುಷ್ಯ ರೂಪ ಧರಿಸಿಕೊಂಡು ಬರ್ತಾನೆ. He died on the cross. ಆತನು ಕ್ರೂಜೆ ಮೇಲೆ ಸಾಯ್ತಾನೆ. As my representative, as your representative. ನಿನ್ನ ಮತ್ತು ನನ್ನ ಪ್ರತಿನಿಧಿಯಾಗಿ. And this is a covenant between God and Jesus. ಮತ್ತು ಇದು ಯೇಸು ಮತ್ತು ದೇವರ ಮಧ್ಯೆ ಇರುವಂತ ಒಡಂಬಡಿಕೆಯಾಗಿದೆ. When he died on the cross, he gave us so many promises. ಆತನು ಕ್ರೂಜೆ ಮೇಲೆ ಸತ್ತಾಗ ಅನೇಕ ವಾಗ್ದಾನಗಳನ್ನು ಆತನು ಕೊಡ್ತಾನೆ. When they make covenant, they make promise to each other. ಅಲ್ಲಿ ಒಡಂಬಡಿಕೆ ಮಾಡಿಕೊಳ್ಳುವಾಗ ಅವರು ಒಡಂಬಡಿಕೆ ಮಾಡಿಕೊಳ್ಳುವಾಗ ವಾಗ್ದಾನಗಳನ್ನು ಸಹ ಮಾಡಿಕೊಳ್ತಾರೆ. So when we take part in the communion here, we remember all the promises what God promised here.
in the new covenant, we are going to enjoy it. ಮತ್ತು ನಾವು ಇಲ್ಲಿ ಬಂದು ಕರ್ತನ ಭೋಜನದಲ್ಲಿ ನಾವು ಪಾಲ್ಗೊಳ್ಳುವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರು ಮಾಡಿದ ಎಲ್ಲಾ ವಾಗ್ದಾನಗಳನ್ನು ನಾವು ನೆನಪು ಮಾಡಿಕೊಂಡು ಅದರಲ್ಲಿ ಪಾಲ್ಗೊಳ್ತೇವೆ. If anybody makes a covenant, they make a covenant with expectation. It is like give and take policy. What I will get from you, what you will give me. Like that they take part. ಮತ್ತು ಯಾರಾದರೂ ಒಡಂಬಡಿಕೆಯಲ್ಲಿ ಅವರು ಒಡಂಬಡಿಕೆಯಲ್ಲಿ ಪಾಲ್ಗೊಳ್ಳುವಾಗ ಅದು ತೆಗೆದುಕೊಂಡು ಮತ್ತು ಅಪೇಕ್ಷೆಯಿಂದ ಇರುವಂತದ್ದಾಗಿದೆ. ನಾನು ಇದನ್ನು ಮಾಡುವಾಗ ನನಗೆ ಇದರಿಂದ ಏನು ಸಿಗ್ತದೆ ಎಂಬುದಾಗಿ. But this covenant, ಆದ್ರೆ ಈ ಒಡಂಬಡಿಕೆ, God is not expecting anything. ದೇವರು ಯಾವುದನ್ನು ಅಪೇಕ್ಷೆ ಮಾಡ್ತಾ ಇಲ್ಲ. Hallelujah. Hallelujah. The purpose he made this covenant is he loves us. ಆತನು ಒಡಂಬಡಿಕೆ ಮಾಡಿರುವಂತ ಉದ್ದೇಶ ಏನೆಂದರೆ ಆತನು ನಮ್ಮನ್ನು ಪ್ರೀತಿಸುತ್ತಾನೆ. God loved us. God loves us. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ, ನಮ್ಮನ್ನು ಪ್ರೀತಿಸುತ್ತಾನೆ. God is love. ದೇವರೇ ಪ್ರೀತಿಯಾಗಿದ್ದಾನೆ. When they wrote New Testament, I told you they wrote in a Greek language. ಈ ಹೊಸ ಒಡಂಬಡಿಕೆ ಬರೆದಾಗ ಇದು ಗ್ರೀಕ್ ಭಾಷೆಯಲ್ಲಿ ಬರೆಯಲ್ಪಟ್ಟಿತು. They are unable to find a suitable word for God's love in the Greek language. ಅವರು ದೇವರ ಪ್ರೀತಿಗೆ ಸರಿಯಾದ ಪದವನ್ನು ಗ್ರೀಕ್ ಭಾಷೆಯಲ್ಲಿ ಅವರು ಕಾಣಕ್ಕೆ ಆಗಲಿಲ್ಲ. Before Jesus came, they talked about love. ಯೇಸು ಬರುವುದಕ್ಕಿಂತ ಮುಂಚೆ ಅವರು ಪ್ರೀತಿ ಬಗ್ಗೆ ಮಾತಾಡಿದ್ರು. They had understanding about love. ಅವರು ಪ್ರೀತಿ ಬಗ್ಗೆ ಅರ್ಥ ಮಾಡಿಕೊಂಡಿದ್ರು. But after Jesus came, lived, died on the cross, they understood this love is totally different. ಯೇಸು ಬಂದು ಜೀವಿಸಿ ಆತನು ಸತ್ತು ಆತನು ಹೋದಾಗ ಮತ್ತು ಅವರು ಅರ್ಥ ಮಾಡಿಕೊಳ್ತಾರೆ ಈ ಪ್ರೀತಿ ವ್ಯತ್ಯಾಸವಾಗಿದೆ. So they framed a new word in Greek language to express God's love. To write Bible, they found out a new word called agape love. ಮತ್ತು ಆ ದೇವರ ಪ್ರೀತಿಯ ಒಂದು ಬಗ್ಗೆ ಅವರು ಹೊಸ ಪದವನ್ನು ಕಂಡುಕೊಳ್ತಾರೆ. ಆ ಬೈಬಲ್ ಬರೆಯುವಾಗ ಅದೇ ಅಗಾಪೆ ಪ್ರೀತಿಯಾಗಿದೆ. Before that, love was a common word in there. ಮತ್ತು ಅದಕ್ಕಿಂತ ಮುಂಚೆ ಪ್ರೀತಿ ಅನ್ನುವ ಪದ ಅದು ಸಾಮಾನ್ಯವಾಗಿತ್ತು. In Greek language, instead of love, they used to say eros. ಮತ್ತು ಗ್ರೀಕ್ ಭಾಷೆಯಲ್ಲಿ ಪ್ರೀತಿಗೆ ಅವರು ಎರೋಸ್ ಎಂಬುದಾಗಿ ಹೇಳ್ತಾರೆ. The meaning is love the lovable, love the beautiful people, love the lovely ones. ಮತ್ತು ಅದರ ಅರ್ಥ ಏನೆಂದರೆ ಪ್ರಿಯ ಉಳ್ಳವರನ್ನು ಪ್ರೀತಿಸುವುದು, ಸುಂದರವಾದದನ್ನು ಪ್ರೀತಿಸುವುದು, ಪ್ರೀತಿಸುವವರನ್ನೇ ಪ್ರೀತಿಸುವುದು. They love somebody by seeing the beauty. ಅವರು ಸುಂದರತೆಯನ್ನು ನೋಡಿ ಪ್ರೀತಿಸುವಂತದ್ದಾಗಿದೆ. They love someone because they are lovely. ಮತ್ತು ಅವರು ಚೆನ್ನಾಗಿದ್ದಾರೆ ಎಂಬುದಾಗಿ ನೋಡಿ ಪ್ರೀತಿಸ್ತಾರೆ. But this love is not permanent. ಆದ್ರೆ ಇಂಥ ಪ್ರೀತಿ ಅದು ಶಾಶ್ವತವಲ್ಲ. When the beauty goes off, love also goes off. ಆ ಸುಂದರತೆ ಹೋದಾಗ ಪ್ರೀತಿ ಸಹ ಹೋಗ್ಬಿಡ್ತದೆ. They love somebody because they talk so nice. They say very lovely people. So nice they talk. ಮತ್ತು ಯಾರನ್ನಾದ್ರೂ ಪ್ರೀತಿಸುವುದಾದ್ರೆ ಅವ್ರು ಚೆನ್ನಾಗಿದ್ರೆ ಅವರು ಪ್ರೀತಿಸ್ತಾರೆ ಎಂಬುದಾಗಿ ಗೊತ್ತಾದ್ರೆ ಅವರೊಟ್ಟಿಗೆ ಚೆನ್ನಾಗಿ ಮಾತಾಡ್ತಾರೆ. And because they talk nice, they love them. Oh, very nicely he talks, very nicely she talks. ಮತ್ತು ಅವರು ಚೆನ್ನಾಗಿ ಮಾತಾಡುವ ಕಾರಣ ಅವರು ಹೇಳ್ತಾರೆ ಇವರು ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿದ್ದಾರೆ ಎಂಬುದಾಗಿ. Maybe he is a very lovely person. ಅವನು ಬಹಳ ಪ್ರೀತಿ ಉಳ್ಳಂತ ವ್ಯಕ್ತಿಯಾಗಿದ್ದಾನೆ. Listen, ಕೇಳಿರಿ, before marriage, if somebody talks, what they will talk? Before marriage, if somebody loves and talks, what they will talk? ಮದುವೆಕ್ಕಿಂತ ಮುಂಚೆ ಯಾರಾದ್ರೂ ಪ್ರೀತಿಸುವವರು ಮಾತಾಡುವುದಾದ್ರೆ ಏನ್ ಮಾತಾಡ್ತಾರೆ? Will they talk anything useful? ಏನಾದ್ರೂ ಉಪಯೋಗವಾದದ್ದು ಮಾತಾಡ್ತಾರಾ? Will they talk any substance? Any substance will be there. ಏನಾದ್ರೂ ಒಂದು ವಿಷಯ ಇಟ್ಟುಕೊಂಡು ಮಾತಾಡ್ತಾರಾ? Hello. Whatever they talk, it will be, it will be in the air and it will go in the air. ಅವ್ರು ಏನೆಲ್ಲ ಮಾತಾಡ್ತಾರೋ ಎಲ್ಲ ಗಾಳಿಯಲ್ಲೇ ಹೋಗ್ತಾ ಇರ್ತದೆ. They say you are the most beautiful person I have ever seen in the whole world. ಅವ್ರು ಹೇಳ್ತಾರೆ ಲೋಕದಲ್ಲೇ ನಾನು ಯಾರನ್ನು ಕಾಣದಂತ ಸುಂದರವಾದವರು ನೀನಾಗಿದೆ ಎಂಬುದಾಗಿ. That person has not seen even half of Gulbarga also. ಮತ್ತು ಯಾರು ಆ ರೀತಿಯಾಗಿ ಹೇಳ್ತಾರ ಅರ್ಧ ಗುಲ್ಬರ್ಗ ಸಹ ನೋಡಿರುವುದಿಲ್ಲ. But words just come without any substance. ಆದ್ರೆ ಯಾವುದೇ ಮಿತಿಲ್ಲದೆ ಮಾತುಗಳು ಸುಮ್ಮನೆ ಬರ್ತಾನೆ ಇರ್ತದೆ. When you hear like that, you feel so what a lovely person. Oh, so nice he talks, we feel. ಮತ್ತು ಆ ರೀತಿಯಾದ ಪದಗಳನ್ನು ಕೇಳುವಾಗ ಎಂತ ಒಂದು ಪ್ರೀತಿಯುಳ್ಳಂತ ವ್ಯಕ್ತಿ ಎಷ್ಟು ಚೆನ್ನಾಗಿ ಮಾತಾಡ್ತಾನೆ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. But after marriage, they can't talk like that. ಆದ್ರೆ ಮದುವೆ ಆದ್ಮೇಲೆ ಅವರು ಆ ರೀತಿಯಾಗಿ ಮಾತಾಡುವುದಿಲ್ಲ. They can talk, but they have other things to talk. ಅವರು ಬೇರೆ ವಿಷಯಗಳು ಮಾತಾಡಿಕೊಳ್ತಾರೆ. They have to talk about how to pay the rent.
ಈಗ ರೆಂಟ್ ಹೇಗೆ ಕಟ್ಟಬೇಕು, They ಕಿರಾಯಿ have ಹೇಗೆ ಕಟ್ಟಬೇಕು, They have to talk about how to pay the children's fees. ಮಕ್ಕಳ ಫೀಸ್ ಹೇಗೆ ಕಟ್ಟಬೇಕು. When they talk all these things, that person is not lovely now. ಈಗ ಈ ಎಲ್ಲ ವಿಷಯಗಳು ಮಾತಾಡುವಾಗ ಆ ವ್ಯಕ್ತಿ ಪ್ರೀತಿ ಉಳ್ಳವನಾಗಿರುವುದಿಲ್ಲ. Because their love is based on that, surface level, beauty, lovely, lovable. When that stops, love also stops. ಮತ್ತು ಅಂತ ಪ್ರೀತಿ ಅದು ಮೇಲೆ ಮೇಲೆ ಇರುವಂತ ಪ್ರೀತಿಯಾಗಿದೆ. ಯಾರು ಪ್ರಿಯಕರನನ್ನು ನೋಡಿ, ಯಾರು ಸುಂದರತೆಯನ್ನು ನೋಡಿ ಪ್ರೀತಿಸುವವರನ್ನೇ ಪ್ರೀತಿಸುವುದಾದರೆ ಅಂತ ಪ್ರೀತಿ ನಿಂತು ಹೋಗ್ತದೆ. But God's love is totally different. ಆದರೆ ದೇವರ ಪ್ರೀತಿ ಬಹಳ ವ್ಯತ್ಯಾಸವಾಗಿದೆ. It is not loving the beautiful, loving the lovable, lovely. ಅದು ಪ್ರಿಯಕರನ್ನೇ ಪ್ರೀತಿಸುವುದು, ಸುಂದರತೆಯನ್ನೇ ಪ್ರೀತಿಸುವುದು, ಪ್ರೀತಿಸುವವರನ್ನೇ ಪ್ರೀತಿಸುವುದಂತದಲ್ಲ. We all were sinners. ನಾವು ಎಲ್ಲರೂ ಪಾಪಿಗಳಾಗಿದ್ದೆವು. We were ungodly people. ನಾವು ದೇವರಿಲ್ಲಂತ ಜನರಾಗಿದ್ದೆವು. We were enemies to God. ನಾವು ದೇವರಿಗೆ ವೈರಿಗಳಾಗಿದ್ದೆವು. Spiritually we were not beautiful. ನಾವು ಆತ್ಮಿಕವಾಗಿಯೂ ಸುಂದರವಾಗಿರಲಿಲ್ಲ. Still he loved us. ಆದರೂ ನಮ್ಮನ್ನು ಪ್ರೀತಿಸಿದ. That is God's love. ಅದೇ ದೇವರ ಪ್ರೀತಿಯಾಗಿದೆ. Hallelujah. Hallelujah. And the Bible says, ಮತ್ತು ಬೈಬಲ್ ಹೇಳ್ತದೆ, through Holy Spirit he put his love in our hearts. ಪವಿತ್ರಾತ್ಮನ ಮೂಲಕ ತನ್ನ ಪ್ರೀತಿಯನ್ನು ನಮ್ಮ ಹೃದಯದಲ್ಲಿ ಹಾಕಿದ್ದಾನೆ. Amen. Say, I have a God's love. ನನ್ನಲ್ಲಿ ದೇವರ ಪ್ರೀತಿ ಇದೆ. Means I am not like others who love the lovable, beautiful and lovely people. ಅದರ ಅರ್ಥ ಏನಂದ್ರೆ, ನಾನು ಸಹ ಇನ್ನೊಬ್ಬರಂತೆ ಇರುವುದಿಲ್ಲ ಮತ್ತು ಪ್ರೀತಿಸುವವರನ್ನೇ ಪ್ರೀತಿಸುವುದು, ಪ್ರಿಯಕರನನ್ನು ಪ್ರೀತಿಸುವುದು, ಸುಂದರತೆಯನ್ನು ನೋಡಿ ಪ್ರೀತಿಸುವುದು. I can love everyone. ನಾನು ಎಲ್ಲರನ್ನೂ We ಪ್ರೀತಿಸ್ತೇನೆ. can love poor people also. ನಾನು ಬಡವರಿಗೂ We ಪ್ರೀತಿಸ್ತೇನೆ. can love ugly. We can love everybody. ನಾನು ಎಲ್ಲರಿಗೂ ಪ್ರೀತಿಸ್ತೇನೆ. Because of God's love in us. ಯಾಕಂದ್ರೆ ದೇವರ ಪ್ರೀತಿ ನನ್ನ ಒಳಗಡೆ We ಇದೆ. should understand we all are children of God. ನಾವು ಅರ್ಥ ಮಾಡಿಕೊಳ್ಳುವಂತ ವಿಷಯ, ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. With that worldly love, we can't build our families. ನಾವು ಲೋಕದ ಪ್ರೀತಿಯಿಂದ ನಮ್ಮ ಕುಟುಂಬವನ್ನು ಕಟ್ಟುವುದಕ್ಕೆ ಆಗುವುದಿಲ್ಲ. It will fail. ಅದು ಬಿದ್ದು ಹೋಗ್ತದೆ. But with God's love we can build our families. ಆದ್ರೆ ದೇವರ ಪ್ರೀತಿಯಿಂದ ನಾವು ನಮ್ಮ ಕುಟುಂಬವನ್ನು ಕಟ್ಟಬಹುದು. Because it is not based on the beauty. ಯಾಕಂದ್ರೆ ಇದು ಸುಂದರ ಮೇಲೆ ಆತುಕೊಂಡಿಲ್ಲ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? And God loves us. ಮತ್ತು ದೇವರು ನಮ್ಮನ್ನು ಪ್ರೀತಿಸುತ್ತಾನೆ. When he started loving us, ಆತನು ಯಾವಾಗ ಪ್ರೀತಿಸುವುದಕ್ಕೆ so ಪ್ರಾರಂಭಿಸಿದ? usually we think like this. ನಾವು ಸಾಮಾನ್ಯವಾಗಿ ಈ ರೀತಿಯಾಗಿ ಯೋಚನೆ ಮಾಡ್ತೇವೆ. I didn't go to church so many months. Whether God is loving me or not. ಅನೇಕ ತಿಂಗಳುಗಳಿಂದ ನಾನು ಸಭೆಗೆ ಹೋಗ್ಲಿಲ್ಲ, ದೇವರು ನನ್ನನ್ನು ಪ್ರೀತಿಸ್ತಾನ ಇಲ್ವಾ? Or sometimes our Bible reading goes down, or sometimes we stop reading Bible. ಮತ್ತು ಕೆಲವು ಸಾರಿ ನಾವು ಬೈಬಲ್ ಓದೋದು ಕಡಿಮೆ ಆಗ್ತದೆ, ಅಥವಾ ಬೈಬಲ್ ಓದೋದು ನಿಂತೋಗ್ಬಿಡ್ತದೆ. So we think because I didn't read Bible, God's love also has changed. ಮತ್ತು ನಾನು ಬೈಬಲ್ ಓದದೇ ಇರುವ ಕಾರಣ ದೇವರ ಪ್ರೀತಿ ಸಹ ಬದಲಾಗಿದೆ. God is not loving me as he used to love before. ಮತ್ತು ದೇವರು ಮೊದಲು ಹೇಗೆ ಪ್ರೀತಿ ಮಾಡ್ತಾ ಇದ್ದ ಹಾಗೆ ನನ್ನನ್ನು ಪ್ರೀತಿ ಮಾಡ್ತಾ ಇಲ್ಲ. Before I was praying so much, God was loving me. ನಾನು ಹೆಚ್ಚಾಗಿ ಪ್ರಾರ್ಥಿಸ್ತಾ ಇರುವಾಗ ದೇವರು ನನಗೆ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದ. Now I am not praying, maybe God is not loving me as he was loving before. ಈಗ ನಾನು ಪ್ರಾರ್ಥನೆ ಮಾಡ್ತಾ ಇಲ್ಲ ಮತ್ತು ದೇವರು ಮೊದಲು ನನಗೆ ಹೇಗೆ ಪ್ರೀತಿ ಮಾಡ್ತಾ ಇದ್ರು ಈಗ ಹಾಗೆ ಮಾಡ್ತಾ ಇಲ್ಲ. Listen, his love is unchanging, unconditional love. ಈಗ ಕೇಳ್ರಿ, ಈ ದೇವರ ಪ್ರೀತಿಯು ಬದಲಾಗದಂತ ಪ್ರೀತಿಯಾಗಿದೆ, ಷರತ್ತುಗಳಿಲ್ಲದ ಪ್ರೀತಿಯಾಗಿದೆ. That's why I give the example. There is a water in this. ಅದಕ್ಕಾಗಿ ಒಂದು ಉದಾಹರಣೆಯನ್ನು ಕೊಡ್ತೇನೆ. ಈ ಗ್ಲಾಸ್ ಅಲ್ಲಿ ನೀರಿದೆ. It can increase or decrease. ಅದು ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. Yes or no? ಹೌದಾ ಇಲ್ವಾ? So we think God has a love. That love will increase or decrease. ಮತ್ತು ನಾವು ಅನ್ಕೊಳ್ತೇವೆ ದೇವರ ಒಳಗಡೆ ಪ್ರೀತಿ ಇದೆ, ಅದು ಹೆಚ್ಚಾಗಬಹುದು, ಕಡಿಮೆ ಆಗಬಹುದು. No, it is not. God is not having love. God is love. ಇಲ್ಲ, ದೇವರಲ್ಲಿ ಪ್ರೀತಿ ಇಲ್ಲ, ಆದರೆ ದೇವರೇ ಪ್ರೀತಿಯಾಗಿದ್ದಾನೆ. Love is his nature. ಪ್ರೀತಿ ಅನ್ನುವುದು ಆತನ ಸ್ವಭಾವವಾಗಿದೆ. And that love originated from him. ಮತ್ತು ಆ ಪ್ರೀತಿ ಆತನಿಂದಲೇ ಉತ್ಪತ್ತಿಯಾಗಿರುವಂತದ್ದಾಗಿದೆ. He loved you with the everlasting love. ನಿಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ್ದಾನೆ. Jeremiah 31:3 we have read it before. ನಾವು ಯೆರೆಮೀಯ 31:3 ವಚನದಲ್ಲಿ ನಾವು ಓದಿದ್ದೇವೆ. I have loved you with everlasting love. ನಾನು ನಿಮ್ಮನ್ನು ಶಾಶ್ವತ ಪ್ರೀತಿಯಿಂದ ಪ್ರೀತಿಸಿದ್ದೇನೆ. Say in English, my father loved me with everlasting love. ನನ್ನ ತಂದೆಯು ನನಗೆ ಶಾಶ್ವತ ಪ್ರೀತಿಯಿಂದ
ಪ್ರೀತಿಸಿದ್ದಾನೆ. Means he didn't start loving you today. ಈ ದಿನದಿಂದ ಆತನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿಲ್ಲ. He didn't start loving you because you started coming to church. ನೀವು ಸಭೆಗೆ ಬರುವ ಕಾರಣ ನಿಮ್ಮನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿಲ್ಲ. He started loving you before he created the world. ಈ ಲೋಕವನ್ನೇ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದ್ದಾನೆ. Hallelujah. Hallelujah. Before your father and mother loved you, God loved you. ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಪ್ರೀತಿಸುವುದಕ್ಕಿಂತ ಮುಂಚೆನೆ ದೇವರು ನಿಮ್ಮನ್ನು ಪ್ರೀತಿಸಿದ್ದಾನೆ. There is one chapter in the Bible, it reveals God's love for us. ಮತ್ತು ಬೈಬಲ್ ಅಲ್ಲಿ ಒಂದು ಅಧ್ಯಾಯ ಇದೆ, ಅದು ದೇವರ ಪ್ರೀತಿಯನ್ನು ಪ್ರಕಟಣೆ ಕೊಡುತ್ತದೆ. Turn your Bible to book of Psalms. ಕೀರ್ತನೆಗಳಿಗೆ ನಿಮ್ಮ ಬೈಬಲ್ ತಿರುಗಿಸ್ರಿ. 139 139 verse 1. ಕೀರ್ತನೆಗಳು 139 1ನೇ ವಚನ. Oh Lord, thou hast searched me and known me. ಕರ್ತನೆ, ನನ್ನನ್ನು ಪರಿಶೋಧಿಸಿ ತಿಳಿದುಕೊಂಡಿದ್ದೆ. One scripture says like this, Lord, you have examined my heart, you know everything about me. ಅಲ್ಲಿ ಇನ್ನೊಂದು ವಾಕ್ಯ ಹೇಳ್ತದೆ, ದೇವರು ನೀನು ನನ್ನ ಹೃದಯವನ್ನು ಪರಿಶೋಧಿಸಿ ಎಲ್ಲವನ್ನು ತಿಳ್ಕೊಂಡಿದ್ದೆ. Means when he says you know me, this is written by David. He says God knows everything about him. ಮತ್ತು ದೇವರು ಇದು ದಾವೀದನು ಬರೆದಂತ ಕೀರ್ತನೆಯಾಗಿದೆ. ಆತನು ಹೇಳ್ತಾನೆ, ದೇವರೇ ನನಗೆ ಎಲ್ಲವೂ ನನ್ನ ಬಗ್ಗೆ ಗೊತ್ತಿದೆ. Look here. ಎಲ್ಲರೂ ಈ ಕಡೆ ನೋಡ್ರಿ. You should understand God knows everything about you. ನೀವು ಒಂದು ಅರ್ಥ ಮಾಡಿಕೊಳ್ಳಬೇಕು, ನಿಮ್ಮ ಬಗ್ಗೆ ದೇವರಿಗೆ ಎಲ್ಲವೂ ಗೊತ್ತಿದೆ. Say in English, God knows everything about me. ದೇವರಿಗೆ ನನ್ನ ಬಗ್ಗೆ ಎಲ್ಲವೂ ಗೊತ್ತು. Sometimes, not sometimes, no, I can tell. Not some of us, all of us are very good actors. ನಾವು ಎಲ್ಲರೂ ಒಳ್ಳೆ ನಾಟಕರಾಗಿದ್ದೇವೆ, ನಟನೆ ಮಾಡುವವರಾಗಿದ್ದೇವೆ. Correct. Every day we do natak. Every way we act to people. ನಾವು ಜನರೊಟ್ಟಿಗೆ ನಾವು ನಾಟಕ ಮಾಡ್ತೇವೆ. We show at home we are different. In college we are different. School we are different. ನಾವು ಮನೆಯಲ್ಲಿ ಬೇರೆಯಾಗಿದ್ದೇವೆ, ಕಾಲೇಜಲ್ಲಿ ಬೇರೆಯಾಗಿದ್ದೇವೆ, ಶಾಲೆಗಳಲ್ಲಿ ಬೇರೆಯಾಗಿದ್ದೇವೆ. We think nobody knows us. ನಾವು ಅನ್ಕೊಳ್ತೇವೆ ಯಾರು ನಮಗೆ ನಮ್ಮ ಬಗ್ಗೆ ಯಾರಿಗೂ ಗೊತ್ತಿಲ್ಲ. God knows everything about you. ದೇವರಿಗೆ ನಿಮ್ಮ ಬಗ್ಗೆ ಎಲ್ಲವೂ ಗೊತ್ತಿದೆ. If you think nobody knows about you other than you, I want to tell you, God, who is love, who loves you, knows everything about you. ಮತ್ತು ನೀವು ತಿಳ್ಕೊಳ್ಬಹುದು, ನನಗೆ ಬಿಟ್ಟು ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ. ಯಾವ ದೇವರು ನಿನಗೆ ಪ್ರೀತಿಸುತ್ತಾನೋ ನಿನ್ನ ಬಗ್ಗೆ ಎಲ್ಲವನ್ನು ಆತನು ತಿಳಿದುಕೊಂಡಿದ್ದಾನೆ. Let me explain this. ನಾನು ಇದನ್ನು ನಿಮಗೆ ವಿವರಿಸ್ತೇನೆ. Come with me to same Psalm 139. ಅದೇ ಕೀರ್ತನೆ 139ನೇ ಅಧ್ಯಾಯ verse 14. 14ನೇ ವಚನ. ಕೀರ್ತನೆ 139. I will praise thee, I am fearfully, wonderfully made. Marvelous are thy works, and that my soul knoweth right well. ನಾನು ಭಯಭರಿತನಾಗಿಯೂ ಅದ್ಭುತವಾಗಿಯೂ ಮಾಡಲ್ಪಟ್ಟಿದ್ದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೆಲಸಗಳು ಅದ್ಭುತಗಳಾಗಿವೆ ಎಂದು ನನ್ನ ಮನಸ್ಸಿಗೆ ಚೆನ್ನಾಗಿ ತಿಳಿದಿದೆ. Hallelujah. Hallelujah. I like this scripture so much. ಈ ವಾಕ್ಯವನ್ನು ಬಹಳ ಇಷ್ಟಪಡ್ತೇನೆ ನಾನು. David wrote it. ದಾವೀದನು ಬರೆದದ್ದು. I am not sure most of the books or stories I have read says David was not a tall guy. ಮತ್ತು ನನಗೆ ಗೊತ್ತಿಲ್ಲ, ಆದರೆ ಅನೇಕ ಪುಸ್ತಕಗಳು ಅನೇಕ ಒಂದು ಸಲಹೆಗಳನ್ನು ನಾನು ಓದಿದ ಮೇಲೆ ಅಲ್ಲಿ ಹೇಳಲ್ಪಡ್ತದೆ ದಾವೀದನು ಬಹಳ ಕುಳ್ಳನಾಗಿದೆ ಎಂಬುದಾಗಿ. But he was looking at mirror and telling, I believe. ಮತ್ತು ಆತನು ಕನ್ನಡಿಗೆ ನೋಡಿ ಆತನು ಹೇಳ್ತಾನೆ, God, I will praise you, Lord. I am fearfully, wonderfully made. ದೇವರೇ, ನಾನು ಭಯಭರಿತನಾಗಿ ಅದ್ಭುತವಾಗಿ ಉಂಟು ಮಾಡಿದ ಕಾರಣ ನಾನು ನಿನ್ನನ್ನು ಕೊಂಡಾಡುತ್ತೇನೆ. He is appreciating how God created him and says, marvelous are your works. ಮತ್ತು ಆತನು ಆ ಒಂದು ದೇವರ ಕೆಲಸಗಳಿಗೆ ಆತನು ಹೇಳ್ತಾನೆ, ನಿನ್ನ ಕೆಲಸಗಳು ಎಷ್ಟು ಅದ್ಭುತವಾಗಿದೆ ಎಂಬುದಾಗಿ. Hallelujah. Hallelujah. Are you here? ನೀವಿಲ್ಲಿದ್ದೀರಾ? Say with me, I will praise you, Lord. I will praise. I am fearfully and wonderfully made. Marvelous are your works. ನಾನು ಭಯಭರಿತನಾಗಿಯೂ ಅದ್ಭುತವಾಗಿಯೂ ಮಾಡಲ್ಪಟ್ಟಿರುವುದರಿಂದ ದೇವರೇ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೆಲಸಗಳು ಅದ್ಭುತವಾಗಿವೆ. This
should be clear for us. ಇದು ನಮಗೆ ಸ್ಪಷ್ಟವಾಗಿರಬೇಕು. You are so special. ನೀವು ಬಹಳ ವಿಶೇಷವಾಗಿದ್ದೀರಿ. The worldly standard of beauty is different. ಮತ್ತು ಲೋಕದ ನೋಡುವಂತ ಒಂದು ಸುಂದರತೆ ಬೇರೆಯಾಗಿದೆ. God's standard is totally different. ದೇವರು ನೋಡುವಂತ ರೀತಿ ಬೇರೆಯಾಗಿದೆ. Each one sitting here, you are fearfully, wonderfully created by God. ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬರು ನೀವು ಅದ್ಭುತವಾಗಿಯೂ ಭಯಭರಿತವಾಗಿಯೂ ಸೃಷ್ಟಿ ಮಾಡಲ್ಪಟ್ಟಿದ್ದೀರಿ. Amen. You are wonderful creation. ನೀವು ಅದ್ಭುತವಾದ ಸೃಷ್ಟಿಯಾಗಿದ್ದೀರಿ. You are beautiful creation of God. ನೀವು ದೇವರ ಸುಂದರವಾದ ಸೃಷ್ಟಿಯಾಗಿದ್ದೀರಿ. Can you imagine God created you so keenly with so much interest? ಊಹಿಸಿಕೊಳ್ಳಕ್ಕಾಗ್ತದ ದೇವರು ಎಷ್ಟು ಆಸಕ್ತಿಯಿಂದ ಆತ ನಾಜೂಕಾಗಿ ನಿಮ್ಮನ್ನು ಸೃಷ್ಟಿ ಮಾಡಿದ್ದಾನೆ. Sometimes now we look at the mirror and we say, God only, God, my eyes little big, it will be better. My nose little small, it will be better. ಮತ್ತು ಕೆಲವು ಸಾರಿ ನಾವು ಕನ್ನಡಿಯನ್ನು ನೋಡಿ ಹೇಳ್ತೇವೆ, ದೇವ್ರೆ ನನ್ನ ಕಣ್ಣು ಸ್ವಲ್ಪ ದೊಡ್ಡದಾಗಿದ್ದರೆ ಚೆನ್ನಾಗಿರ್ತಾ ಇತ್ತು, ಅಥವಾ ನನ್ನ ಮೂಗು ಸ್ವಲ್ಪ ಚಿಕ್ಕದಾಗಿದ್ರೆ ಚೆನ್ನಾಗಾಗ್ತಿತ್ತು. When I was in my school days, I used to play in sun lot. I used to always, actually they'll tell me not to play, but I'll go and play. ಮತ್ತು ನನ್ನ ಶಾಲೆಯ ಸಮಯದಲ್ಲಿ ನಾನು ಹೋಗಿ ಆಟ ಆಡ್ತಾ ಇದ್ದೆ. Always I'll be roaming in the sun. ನಾನು ಯಾವಾಗ್ಲೂ ನಾನು ಬಿಸಿಲಿನಲ್ಲಿ ಓಡಾಡ್ತಾ ಇದ್ದೆ. I will look so dark in my house. ನಾನು ಮನೆಯಲ್ಲಿ ಬಹಳ ಕಪ್ಪಗಾಗಿದ್ದೆ. They'll tell my brother is so fair, I'm so dark. I used to think. ಮತ್ತು ನಾನು ಅನ್ಕೊಳ್ತಿದ್ದೆ ನನ್ನ ಅಣ್ಣ ಬಹಳ ಬೆಳ್ಳಗಿದ್ದೆ, ನಾನು ಬಹಳ ಕಪ್ಪಾಗಿದ್ದೇನೆ. You know, whether you're fair or dark doesn't matter. ನೀನು ಬೆಳ್ಳಗಿದೆಯೋ ಕಪ್ಪಾಗಿದೆಯೋ ಅದು ಯಾವುದೇ ವಿಷಯವಿಲ್ಲ. You are beautiful creation of God. ನೀನು ದೇವರ ನೀನು ಸುಂದರವಾದ ಸೃಷ್ಟಿಯಾಗಿದ್ದೆ. Hallelujah. Hallelujah. Tell your neighbor, you are beautiful creation. ಪಕ್ಕದವರಿಗೆ ನೀನು ದೇವರ ಸುಂದರವಾದ ಸೃಷ್ಟಿಯಾಗಿದ್ದೆ. First you should accept the fact, you should appreciate yourself. ಮೊದಲು ಈ ಒಂದು ಸತ್ಯವನ್ನು ನೀನು ಒಪ್ಪಿಕೊಳ್ಳಬೇಕು ಮತ್ತು ನೀನು ಸುಂದರವಾಗಿದ್ದಿ ಎಂಬುದಾಗಿ. I will tell you why. ನಾನು ಹೇಳ್ತೇನೆ ಯಾಕೆ ಎಂಬುದಾಗಿ. We will read verse 15. 15ನೇ ವಚನ ಓದೋಣ. 15 and 16. 15, 16ನೇ ವಚನ. ನಾನು ಮರೆಯಲ್ಲಿ ಮಾಡಲ್ಪಟ್ಟಾಗಲೂ ಭೂಮಿಯ ಅಧೋ ಭಾಗಗಳಲ್ಲಿ ವಿಚಿತ್ರವಾಗಿ ಮಾಡಲ್ಪಟ್ಟಾಗಲೂ ನನ್ನ ಅಸ್ತಿತ್ವವು ನಿನಗೆ ಮರೆಯಾಗಿರಲಿಲ್ಲ. ಅದು ಇನ್ನೂ ಪೂರ್ಣವಾಗದಿರುವಾಗ ನನ್ನ ಅಸ್ತಿತ್ವವನ್ನು ನಿನ್ನ ಕಣ್ಣುಗಳು ನೋಡಿದವು. ನನ್ನ ಅಂಗಗಳೆಲ್ಲ ನಿನ್ನ ಪುಸ್ತಕಗಳಲ್ಲಿ ಬರೆಯಲ್ಪಟ್ಟವು. ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದಾಗ ಅವುಗಳು ರೂಪಿಸಲ್ಪಟ್ಟವು. Hallelujah. Hallelujah. This is wonderful. ಇದು ಅದ್ಭುತವಾಗಿದೆ. He is telling, before I was created in my mother's womb, you saw me. ಅಲ್ಲಿ ಹೇಳ್ತದೆ, ನಾನು ತಾಯಿಯ ಗರ್ಭದಲ್ಲಿ ಇಲ್ಲದಿರುವಾಗಲೇ ನನಗೆ ನೋಡಿದ್ದೆ. Your eyes saw my substance. ನಿನ್ನ ಕಣ್ಣುಗಳು ನನ್ನ ಅಸ್ತಿತ್ವವನ್ನು ನೋಡಿದ್ವು. When I was unperfect, means even hands and legs, nothing grew. That time only you saw me. ಮತ್ತು ಕಾಲುಗಳು ಕೈಗಳು ಬೆಳೆದೇ ಇರುವಾಗ ಪಿಂಡವಾಗಿರುವಾಗಲೇ ದೇವರು ನೋಡಿದ. And in your book all my members are written. ಮತ್ತು ನಿನ್ನ ಪುಸ್ತಕದಲ್ಲಿ ನನ್ನ ಎಲ್ಲ ವಿಷಯಗಳು ಬರೆಯಲ್ಪಟ್ಟಿದೆ. And in continuous were fashioned. ಅವುಗಳಲ್ಲಿ ಒಂದಾದರೂ ಇಲ್ಲದಿದ್ದಾಗಲೂ ಅವುಗಳು ರೂಪಿಸಲ್ಪಟ್ಟವು. I'll read still in simple version. He will translate. He says, you saw me before I was born. ನಾನು ಹುಟ್ಟುವುದಕ್ಕಿಂತ ಮುಂಚೆ ನೀನು ನನಗೆ ನೋಡಿದ್ದೆ. Every day of my life was recorded in your book. ನನ್ನ ಜೀವಿತದ ಪ್ರತಿಯೊಂದು ದಿನವೂ ನಿನ್ನ ಪುಸ್ತಕದಲ್ಲಿ ಲೆಕ್ಕ ಹಾಕಲ್ಪಟ್ಟಿದೆ. Every moment was laid out. ಮತ್ತು ಪ್ರತಿಯೊಂದು ಕ್ಷಣಗಳು ಬರೆಯಲ್ಪಟ್ಟಿದೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? One more version says like this. In your book all the days of my life are written. ಮತ್ತು ಇನ್ನೊಂದು ತರ್ಜುಮೆ ಹೇಳ್ತದೆ, ನಿನ್ನ ಪುಸ್ತಕದಲ್ಲಿ ನನ್ನ ಎಲ್ಲ ದಿನಗಳು ಬರೆಯಲ್ಪಟ್ಟಿದೆ. Hallelujah. Hallelujah. So God has a book. ದೇವರಲ್ಲಿ ಪುಸ್ತಕ ಇದೆ. He decided when your hand should grow, legs should grow, all these things he has written. ನಿನ್ನ ಕಾಲುಗಳು ಯಾವಾಗ ಬೆಳಿಬೇಕು, ಕೈಗಳು ಯಾವಾಗ ಬೆಳಿಬೇಕು ಎಲ್ಲ ಬರೆದಿದ್ದಾನೆ. Not only that, all the days of your life, what should happen he has written. ಮತ್ತು ಅದು ಮಾತ್ರವಲ್ಲದೆ ನಿನ್ನ ಜೀವಿತ ಕಾಲವೆಲ್ಲ ದಿನಗಳೆಲ್ಲ ಏನೆಲ್ಲ ಆಗ್ಬೇಕು ಎಲ್ಲವನ್ನೂ ಬರೆದಿದ್ದಾನೆ. Every day of your life, what should happen, how you should look, what you should do, everything he has planned and kept it. ನಿಮ್ಮ ಪ್ರತಿ ದಿನ ಜೀವಿತದಲ್ಲಿ ಏನೆಲ್ಲ ಆಗ್ಬೇಕು ಎಂಬುದಾಗಿ ಆತನು ಮೊದಲೇ ಬರೆದಿಟ್ಟಿದ್ದಾನೆ. What a God he is. ಎಂತ ದೇವರು ಆತನಾಗಿದ್ದಾನೆ. He is love. ಆತನು ಪ್ರೀತಿಯಾಗಿದ್ದಾನೆ. He
Before he created the world, he started loving you. ಆತನು ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚಿತವಾಗಿ ನಿಮ್ಮನ್ನು ಪ್ರೀತಿಸ್ತಾ When ಇದ್ದಾನೆ. you are formed in the mother's womb, he started loving you. ಮತ್ತು ನೀವು ತಾಯಿಯ ಗರ್ಭದಲ್ಲಿ ಪಿಂಡವಾಗಿರುವಾಗ ನಿಮ್ಮನ್ನು ಪ್ರೀತಿಸ್ತಾ When he ಇದ್ದಾನೆ. started growing, he loved you. ನೀವು ಬೆಳೀತಾ ಇರುವಾಗ ಪ್ರೀತಿ ಮಾಡ್ತಾ ಇದ್ದಾನೆ. And he has planned your life before you are born. All the days of your life he has planned and kept. ನೀನು ಹುಟ್ಟುವುದಕ್ಕಿಂತ ಮುಂಚಿತವೇ ನಿನ್ನ ಜೀವಿತದ ಎಲ್ಲಾ ದಿನಗಳನ್ನು ಆತನ ಯೋಜನೆಯಾಗಿ ರೂಪಿಸಿದ್ದಾನೆ. Amen. Are you with me? ನನ್ನೊಟ್ಟಿಗಿದ್ದೀರಾ? My grandmother will always tell me, ನನ್ನ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ಳು, we were actually 7 children, one brother passed away. ನಾವು 7 ಅಣ್ಣ ತಮ್ಮಂದಿರಾಗಿದ್ದೀವಿ, ಒಬ್ಬನು ಸತ್ತು ಹೋದ. I am the last child in the house. ಮತ್ತು ಮನೆಯಲ್ಲಿ ನಾನೇ ಚಿಕ್ಕವನಾಗಿದ್ದೆ. Always my grandmother will say, you are alive because of me. ನನ್ನ ಅಜ್ಜಿ ಯಾವಾಗ್ಲೂ ನನಗೆ ಹೇಳ್ತಾ ಇದ್ದಳು, ನಾನು ಇದ್ದಿನಂತೆ ನೀನು ಜೀವದಿಂದ ಉಳಿದಿದ್ದೆ. Even your father mother doesn't want you. ಮತ್ತು ನಿನ್ನ ತಂದೆ ತಾಯಿಗಳು ಸಹ ನಿನಗೆ ಬೇಡ ಎಂಬುದಾಗಿ ಹೇಳಿದ್ರು. They want to abort and they want to finish it off. ಅವರು ಅಬಾರ್ಷನ್ ಮಾಡಿ ಮುಗಿಸ್ಬೇಕೆಂಬುದಾಗಿದ್ರು. I came and stopped. ನಾನೇ ಬಂದು ನಿಲ್ಲಿಸ್ಬಿಟ್ಟೆ. I used to say, this lady only stopped, gave life. ಮತ್ತು ನಾನೇ ಅನ್ಕೊಳ್ತಾ ಇದ್ದೆ, ಈಕೆನೆ ನಿಲ್ಲಿಸಿದಾಳೆ ಮತ್ತು ಈಕೆ ನನಗೆ ಜೀವ ಕೊಟ್ಟಳು ಎಂಬುದಾಗಿ. Afterwards, when I read Bible, I understood. ಬೈಬಲ್ ಓದಿದ ಮೇಲೆ ನನಗೆ ಗೊತ್ತಾಯ್ತು, From the day one, God is looking at me. ಆ ಮೊದಲನೇ ದಿನದಿಂದ ದೇವರು ನೋಡ್ತಾ ಇದ್ದಾನೆ. Hallelujah. Hallelujah. His love is eternal. ಆತನ ಪ್ರೀತಿ ನಿತ್ಯವಾಗಿದೆ. Nowhere you will get God's love like this. You will not be satisfied with any man's love. ಮತ್ತು ಈ ದೇವರ ಪ್ರೀತಿಯನ್ನು ನೋಡುವುದಾದ್ರೆ ಯಾವುದೇ ಮನುಷ್ಯನ ಪ್ರೀತಿ ಅದರಿಂದ ತೃಪ್ತಿ ಕೊಡುವುದಿಲ್ಲ. Not only he created, he made a plan. ಆತನು ಸೃಷ್ಟಿ ಮಾಡಿ ಯೋಜನೆ ಹಾಕುವುದು ಮಾತ್ರವಲ್ಲದೆ He is thinking about you. ಆತ ನಿನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. Verse 17 and 18. 17 ಮತ್ತು 18ನೇ ವಚನ. How precious also are thy thoughts unto me, O God. How great is some of them. ಓ ದೇವರೇ, ನಿನ್ನ ಆಲೋಚನೆಗಳು ನನಗೆ ಎಷ್ಟೋ ಪ್ರಿಯವಾಗಿವೆ, ಅವುಗಳ ಸಂಖ್ಯೆ ಎಷ್ಟೋ ದೊಡ್ಡದಾಗಿದೆ, ಅವುಗಳನ್ನು ಲೆಕ್ಕಿಸಿದರೆ ಮರಳುಗಿಂತ ಹೆಚ್ಚಾಗಿವೆ. ನಾನು ಎಚ್ಚರವಾದಾಗ ಇನ್ನೂ ನಿನ್ನ ಬಳಿಯಲ್ಲೇ ಇದ್ದೇನೆ. Hallelujah. Hallelujah. Can you imagine he is thinking about you so much? ಊಹಿಸಿಕೊಳ್ಳಕ್ಕಾಗ್ತದ, ನಿಮ್ಮ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡ್ತಾ ಇದ್ದಾನೆ. Sometimes people are, ನನಗೆ ಯಾರು ಇಲ್ಲ ಬ್ರದರ್, ಯಾರಿಲ್ಲ, ನಾವು ಒಬ್ಬನೇ. God says, I am thinking about you. ಮತ್ತು ದೇವ್ ಹೇಳ್ತಾನೆ, ನನಗೆ ಯಾರು ಇಲ್ಲ ಎಂಬುದಾಗಿ ನೀನು ಯೋಚನೆ ಮಾಡ್ತಾ ಇರುವಾಗ ದೇವ್ ಹೇಳ್ತಾನೆ, ನಿನಗಾಗಿ ನಾನು ಯೋಚನೆ ಮಾಡ್ತಾ ಇದ್ದೇನೆ. And the thoughts what he has for you, we cannot count it. It is more than the sand. ಮತ್ತು ಆತನ ಆಲೋಚನೆಗಳು ಈ ಉಸುಗಿನಗಿಂತಲೂ ಮರಳುಗಿಂತಲೂ ಹೆಚ್ಚಾಗಿದೆ. Such a wonderful God. ಅಂತ ಅದ್ಭುತವಾದ ದೇವರು. Why? ಯಾಕೆ? Because he already made a big plan and kept. You have to fit in that. ಮತ್ತು ಯಾಕಂದ್ರೆ ದೊಡ್ಡ ಯೋಜನೆ ಮಾಡಿ ಮೊದಲೇ ಹಾಕಿದ್ದಾನೆ, ಆ ಯೋಜನೆಯಲ್ಲಿ ನೀವು ಪಾಲುಗಾರರಾಗಿದ್ದೀರಿ. His love is wonderful. ಆತನ ಪ್ರೀತಿ ಅದ್ಭುತವಾಗಿದೆ. His love is not just words. ಆತನ ಪ್ರೀತಿ ಕೇವಲ ಮಾತುಗಳಲ್ಲ. Bible says, ಬೈಬಲ್ ಹೇಳ್ತದೆ in Revelation 1, 5 and 6, I'll tell it, listen to me. ಪ್ರಕಟಣೆ 1ನೇ ಅಧ್ಯಾಯ 5, 6ನೇ ವಚನದಲ್ಲಿ ಹೇಳ್ತದೆ, God loved us. ದೇವರು ನಮ್ಮನ್ನು ಪ್ರೀತಿಸಿದ್ದಾನೆ. Washed us with his own blood. ತನ್ನ ಸ್ವಂತ ರಕ್ತದ ನಮ್ಮನ್ನು ತೊಳೆದಿದ್ದಾನೆ. Amen. Say in English, God loved me, washed me with his own blood. ದೇವರು ನನ್ನನ್ನು ಪ್ರೀತಿಸಿದ್ದಾನೆ, ತನ್ನ ಸ್ವಂತ ರಕ್ತದಿಂದ ನನ್ನನ್ನು ತೊಳೆದಿದ್ದಾನೆ. It doesn't stop there. ಅಲ್ಲೇ ನಿಂತುಕೊಳ್ಳುವುದಿಲ್ಲ. He washed me with his own blood and made me as a kings and priests for himself. ಮತ್ತು ತನ್ನ ಸ್ವಂತ ರಕ್ತದಿಂದ ನನ್ನನ್ನು ತೊಳೆದು ತನಗಾಗಿ ನನಗೆ ರಾಜರನ್ನಾಗಿಯೂ ಯಾಜಕರನ್ನಾಗಿಯೂ ಮಾಡಿದ್ದಾನೆ. He is not going to make you a king. He has made you a king. ನಿಮ್ಮನ್ನು ರಾಜರನ್ನಾಗಿ ಮಾಡುವುದಿಲ್ಲ, ರಾಜರನ್ನಾಗಿ ಮಾಡಿದ್ದಾನೆ. He is love. ಆತನೇ ಪ್ರೀತಿಯಾಗಿದ್ದಾನೆ. He loved you with eternal love. ಶಾಶ್ವತ ಪ್ರೀತಿಯಿಂದ ನಿಮ್ಮನ್ನು ಪ್ರೀತಿಸಿದ್ದಾನೆ. He loved you before you were created in mother's womb. ನೀವು ತಾಯಿ ಗರ್ಭದಿಂದ ರೂಪವಾಗುವುದಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿಸಿದ್ದಾನೆ. He has designed you. ನಿಮ್ಮ ಬಗ್ಗೆ ನಿರ್ಧಾರ ಮಾಡಿದ್ದಾನೆ. And now he wants you to live like a king. ಈಗ ನೀವು ರಾಜರಂತೆ ಜೀವಿಸಬೇಕೆಂಬುದಾಗಿ ಆತನು ಬಯಸ್ತಾನೆ. Amen. Tell your neighbor, live like a king. ಪಕ್ಕದವ್ರಿಗೆ ಹೇಳ್ರಿ, ರಾಜನಂತೆ ಜೀವಿಸು. ಹೇಗೆ ಜೀವಿಸಬೇಕು? 2 years I taught. ನೀವು ಬಂದೆಲ್ಲ ನಿಮ್ಮ ತಪ್ಪು, ನಾ ಏನು ಮಾಡಲಿ? 2 ವರ್ಷ
Daily I taught, live like a king, live like a king. 2 ವರ್ಷ ನಾನು ಕಲಿಸಿದೆ ರಾಜರಂತೆ ಜೀವಿಸುವುದರ ಬಗ್ಗೆ. And not ordinary king. ಅದು ಸಾಮಾನ್ಯ ರಾಜ್ಯ ಅಲ್ಲ, Victorious king. ಜಯಭರಿತವಾದ ರಾಜ್ಯ. That's why Paul says, in all these things we are more than a conqueror through Christ who loved us. ಅದಕ್ಕಾಗಿ ಪೌಲನು ಹೇಳ್ತಾನೆ, ನಮ್ಮನ್ನು ಪ್ರೀತಿಸಿದ ಕ್ರಿಸ್ತನ ಮೂಲಕ ಈ ಎಲ್ಲಾ ವಿಷಯಗಳಲ್ಲಿ ನಾವು ಜಯಶಾಲಿಗಳಿಗಿಂತ ಹೆಚ್ಚಾಗಿದ್ದೇವೆ. His love not only provides, his love makes us victorious people. ಆತನ ಪ್ರೀತಿ ನಮಗೆ ಕೇವಲ ಒದಗಿಸುವುದು ಮಾತ್ರವಲ್ಲದೆ ಆತನ ಪ್ರೀತಿ ನಾವು ಜಯವಾದ ಜೀವಿತವನ್ನು ನಡೆಸುವುದಕ್ಕೆ ಸಹಾಯ ಮಾಡ್ತದೆ. Hallelujah. Hallelujah. So what a God he is. ಎಂತ ದೇವರಾತನಾಗಿದ್ದಾನೆ, What a father. ಎಂತ ತಂದೆಯಾಗಿದ್ದಾನೆ. And the Bible says, ಮತ್ತು ಬೈಬಲ್ ಹೇಳ್ತದೆ, he has put his love in us. ಆತನ ಪ್ರೀತಿ ನಮ್ಮ ಒಳಗಡೆ ಹಾಕಿದ್ದಾನೆ. Now we love God. ಈಗ ನಾವು ದೇವರನ್ನು So ಪ್ರೀತಿಸ್ತೇವೆ. nothing can separate us from love of God. ಈ ದೇವರ ಪ್ರೀತಿಯಿಂದ ನಮಗೆ ಅಗಲಿಸುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. No famine, no poverty, no nakedness, nothing, no persecution, no trials, nothing can stop us from the love of God. ಯಾವುದೇ ಹಿಂಸೆಗಳಾಗಲಿ, ಸಂಕಟಗಳಾಗಲಿ, ಅನ್ನವಿಲ್ಲದಿರುವುದಾಗಲಿ, ವಸ್ತ್ರವಿಲ್ಲದಿರುವುದಾಗಲಿ, ಯಾವುದು ದೇವರ ಪ್ರೀತಿಯಿಂದ ನಮ್ಮನ್ನು ಅಗಲಿಸಕ್ಕೆ ಆಗುವುದಿಲ್ಲ. Turn your Bible to book of Songs of Solomon, ಪರಮಗೀತಕ್ಕೆ ನಿಮ್ಮ ಬೈಬಲ್ ತಿರುಗಿಸಿರಿ. 8th chapter. 8ನೇ ಅಧ್ಯಾಯ. All of it on your Bible. ಎಲ್ಲರೂ ಬೈಬಲ್ ತಿರುಗಿಸಿರಿ. ಪರಮಗೀತೆ 8ನೇ ಅಧ್ಯಾಯ, Verse 6 and 7. 6 ಮತ್ತು 7. ನಿನ್ನ ಹೃದಯದ ಮೇಲೆ ಒಂದು ಮುದ್ರೆಯ ಹಾಗೆಯೂ ನಿನ್ನ ಕೈ ಮೇಲೆ ಒಂದು ಮುದ್ರೆಯ ಹಾಗೆಯೂ ನನ್ನನ್ನು ಹಾಕು. ಪ್ರೀತಿಯು ಮರಣದ ಹಾಗೆ ಬಲವಾಗಿರುವುದು, ರೋಷವು ಸಮಾಧಿಯ ಹಾಗೆ ಕ್ರೂರವಾಗಿರುವುದು. ಅದರ ಕಲ್ಲಿದ್ದಲುಗಳ ಬೆಂಕಿಯು ಪ್ರಜ್ವಲಿಸುವ ಜ್ವಾಲೆಯ ಕಿಡಿಗಳಾಗಿ ಇರುವವು. ಅನೇಕ ಜಲಗಳು ಪ್ರೀತಿಯನ್ನು ಆರಿಸಲಾರವು, ಪ್ರವಾಹಗಳು ಅದನ್ನು ಮುಳುಗಿಸಲಾರವು. ಮನುಷ್ಯನು ತನ್ನ ಮನೆಯ ಆಸ್ತಿಯನ್ನೆಲ್ಲ ಪ್ರೀತಿಗೋಸ್ಕರ ಕೊಟ್ಟರೆ ಅದು ಸಂಪೂರ್ಣವಾಗಿ ತಿರಸ್ಕರಿಸಲ್ಪಡುವುದು. This is talking about our relationship with God. ಇದು ನಮ್ಮ ದೇವರೊಟ್ಟಿಗಿರುವಂತಹ ಒಂದು ಸಂಬಂಧದ ಬಗ್ಗೆ ಮಾತಾಡ್ತದೆ. The love what we have is like a most vehement fire. ಮತ್ತು ಯಾವ ಪ್ರೀತಿ ನಮ್ಮ ಒಳಗಡೆ ಇದೆಯೋ ಅದು ಕಲ್ಲಿದ್ದಲಿಗಿಂತಲೂ ಬಹಳ ಪ್ರಜ್ವಲಿಸುವಂತದ್ದಾಗಿದೆ. Look here. ಈ ಕಡೆ ನೋಡ್ರಿ. If there is a fire, what you will do? ಒಂದು ವೇಳೆ ಬೆಂಕಿ ಇರುವುದಾದ್ರೆ ನಾವ್ ಏನ್ ಮಾಡ್ತೇವೆ? What will do to put the fire? ಆ ಬೆಂಕಿ ಹಾಕುವುದಕ್ಕೆ ನಮಗೇನ್ ಬೇಕು? ಜೋರಾಗಿ. God's love in you is like a fire. He says even the floods of many waters cannot quench this love. ಅಲ್ಲಿ ವಾಕ್ಯ ಹೇಳ್ತದೆ, ನಿಮ್ಮ ಒಳಗಡೆ ಇರುವಂತ ದೇವರ ಪ್ರೀತಿಯು ಅದು ಬೆಂಕಿಯಂತೆ ಇದೆ, ಪ್ರವಾಹದ ನೀರು ಬಂದರೂ ಸಹ ಅದನ್ನು ಆರಿಸಕ್ಕಾಗುವುದಿಲ್ಲ. I'll tell you, when you understand it, God loves me, nothing can stop you spending time in worship and prayer. Nothing can stop you reading Bible. ಮತ್ತು ಯಾವಾಗ ನೀವು ಅರ್ಥ ಮಾಡಿಕೊಳ್ಳುತ್ತೀರೋ ದೇವರು ನನಗೆ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಆತನಿಗೆ ಆರಾಧಿಸುವುದನ್ನು, ಬೈಬಲ್ ಓದುವುದನ್ನು ಯಾವುದು ನಿಲ್ಲಿಸಕ್ಕಾಗಲ್ಲ. This love will it's like a force. It will make you to go and spend time with him. It will make you to read Bible. It will make you to talk with him. He will talk with you. ಮತ್ತು ಈ ಪ್ರೀತಿ ಅನ್ನುವುದೊಂದು ಬಲವಾದ ಒತ್ತಡ ಇದ್ದ ಹಾಗೆ ಅದು ನಿಮ್ಮನ್ನು ಹೋಗಿ ಅದು ಒತ್ತಾಯಪಡಿಸಿ ಆತನೊಟ್ಟಿಗೆ ಮಾತಾಡುವಂತೆ, ಆತನಿಂದ ಮಾತುಗಳನ್ನು ಕೇಳುವಂತೆ ಮಾಡ್ತದೆ. Nobody told me how I should pray, how I should read Bible. ಮತ್ತು ಯಾರು ನನಗೆ ಹೇಳಲಿಲ್ಲ ಹೇಗೆ ಪ್ರಾರ್ಥಿಸಬೇಕು, ಹೇಗೆ ಬೈಬಲ್ ಓದಬೇಕೆಂಬುದಾಗಿ. I accepted Jesus. I got the Bible in my hand. ನಾನು ಯೇಸುವನ್ನು ಸ್ವೀಕಾರ ಮಾಡಿದೆ ಮತ್ತು ಬೈಬಲ್ ಹೊಂದಿಕೊಂಡೆ. It was not easy for me to read. ಅದು ಓದುವುದಕ್ಕೆ ಅಷ್ಟು ಸುಲಭವಾಗಿರಲಿಲ್ಲ. Every time when I read my house they will shout. ನಾನು ಮನೆಯಲ್ಲಿ ಪ್ರತಿದಿನ ಓದಿದಾಗ ಬೈತಾ ಇದ್ರು. I will be reading. ನಾನು ಓದ್ತಾ ಇದ್ದೆ. Night to 12 o'clock I will take the Bible. ರಾತ್ರಿ 12 ಗಂಟೆಗೆ ಬೈಬಲ್ ಓದ್ತಾ ಇದ್ದೆ. After everybody sleeps I will read. ಎಲ್ಲರೂ ಮಲಗಿದಾಗ ಬೈಬಲ್ ಓದ್ತಾ ಇದ್ದೆ. 1 hour I will read it. ನಾನು 1 ತಾಸು ಬೈಬಲ್ ಓದ್ತಾ ಇದ್ದೆ. Why? ಯಾಕೆ? God loves me. ದೇವರು ನನಗೆ ಪ್ರೀತಿಸ್ತಾನೆ. When I read,
I know His love. ನಾನು ಓದಿದಾಗ ಆತನ ಪ್ರೀತಿಯ ಬಗ್ಗೆ ಗೊತ್ತಾಗ್ತದೆ. Nobody told me to go to church. ಮತ್ತು ಯಾರು ಸಭೆಗೆ ಹೋಗಿರಿ ಎಂಬುದಾಗಿ ಹೇಳಿಲ್ಲ. I read the Bible. We have to go to church. ನಾನು ಬೈಬಲ್ ಓದಿದಾಗ ಗೊತ್ತಾಯ್ತು ನಾನು ಚರ್ಚಿಗೆ ಹೋಗ್ಬೇಕು. I don't know which church I should attend. ನನಗೆ ಗೊತ್ತಿಲ್ಲ ಯಾವ ಸಭೆಗೆ ನಾನು ಹಾಜರಾಗಬೇಕು. Thank God for Bible. ಆದ್ರೆ ಬೈಬಲ್ಗಾಗಿ ದೇವರಿಗೆ ವಂದನೆ. Hallelujah. Hallelujah. Nobody told me come morning, come afternoon. Nobody will tell. I will run and go. ಈಗ ಯಾರು ಹೇಳುದು ಬೇಕಾಗಿಲ್ಲ, ಮುಂಜಾನೆ ಬಾ ಮಧ್ಯಾಹ್ನ ಬಾ, ನಾನು ಓಡಿ ಹೋಗ್ತೇನೆ. Because I am captivated by His love. ಯಾಕಂದ್ರೆ ಆತನ ಪ್ರೀತಿಯಿಂದ ನಾನು ಸರಿಯಾಗಿ ಇಡಲ್ಪಟ್ಟಿದ್ದೇನೆ. Amen. Are you here? If you get into this love, I'll tell you, nothing can stop your spiritual life. ಈ ಪ್ರೀತಿಯಲ್ಲಿ ನೀವು ಹೋಗುವುದಾದ್ರೆ ನಿಮ್ಮ ಆತ್ಮಿಕ ಜೀವಿತವನ್ನು ಯಾರು ನಿಲ್ಲಿಸಕ್ಕಾಗಲ್ಲ. Christianity is not a religion. ಕ್ರೈಸ್ತತ್ವವು ಧರ್ಮವಲ್ಲ. Every religion is bad. ಎಲ್ಲ ಧರ್ಮ ಅದು ಕೆಟ್ಟದಾಗಿದೆ. But Christianity is a relationship with a loving Father. ಆದ್ರೆ ಕ್ರೈಸ್ತತ್ವವು ತಂದೆಯೊಂದಿಗೆ ಇಟ್ಟುಕೊಳ್ಳುವಂತ ಸಂಬಂಧವಾಗಿದೆ. It's a relationship with the Father. ತಂದೆಯೊಟ್ಟಿಗೆ ಇಟ್ಟುಕೊಳ್ಳುವಂತ ಸಂಬಂಧವಾಗಿದೆ. Bible says. ಬೈಬಲ್ ಹೇಳ್ತದೆ. Okay, I'll tell one scripture and close it. Can we read Psalm 103? ಕೀರ್ತನೆ 103 verse 13. 13ನೇ ವಚನ. ಕೀರ್ತನೆ 103 As a father has a compassion on the child, I will have a compassion on you. ತಂದೆಯು ಮಕ್ಕಳ ಮೇಲೆ ಕರುಣೆ ಪಡುವ ಪ್ರಕಾರ ಕರ್ತರು ತನಗೆ ಭಯಪಡುವವರ ಮೇಲೆ ಕರುಣೆ ಪಡುವವನಾಗಿದ್ದಾನೆ. Shall we tell it in Kannada? ಎಲ್ಲರೂ ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ತಂದೆಯು ಮಕ್ಕಳ ಮೇಲೆ ಕರುಣೆ ಪಡುವ ಹಾಗೆ ಕರ್ತನು ತನಗೆ ಭಯಪಡುವವರ ಮೇಲೆ ಕರುಣೆ ಪಡುತ್ತಾನೆ. Now close your Bible. ಈಗ ಬೈಬಲ್ ಮುಚ್ಚಿರೆ. Look here. ಈ ಕಡೆ ನೋಡ್ರೆ. God is love. ದೇವರು ಪ್ರೀತಿಯಾಗಿದ್ದಾನೆ. Say, God is love. ದೇವರು ಪ್ರೀತಿಯಾಗಿದ್ದಾನೆ. When He started loving you? ಆತನು ಯಾವಾಗ ನಿಮ್ಮನ್ನು ಪ್ರೀತಿಸುವುದಕ್ಕೆ ಪ್ರಾರಂಭಿಸಿದ? Before He created the world. ಈ ಲೋಕವನ್ನು ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ He saw you from your mother's womb. ಆತನು ನೀವು ತಾಯಿಗಲ್ಲಿ ಗರ್ಭದಲ್ಲಿರುವಾಗಲೇ ನೋಡಿದ್ದಾನೆ. He created you. Beautifully He created you. ಆತನು ಸುಂದರವಾಗಿ ನಿಮ್ಮನ್ನು ಉಂಟು ಮಾಡಿದ್ದಾನೆ. He made a plan for your life. ನಿಮ್ಮ ಜೀವಿತಕ್ಕಾಗಿ ಯೋಜನೆಯನ್ನು ಮಾಡಿದ್ದಾನೆ. Hallelujah. Hallelujah. He has put His love in your heart. ತನ್ನ ಪ್ರೀತಿಯನ್ನು ನಿಮ್ಮ ಒಳಗಡೆ ಹಾಕಿದ್ದಾನೆ. Why we love God? ನಾವು ಯಾಕೆ ದೇವರಿಗೆ ಪ್ರೀತಿಸ್ತೇವೆ? His love is there. ಆತನ ಪ್ರೀತಿ ನಮ್ಮ ಒಳಗಡೆ ಇದೆ. So He says, no eye has seen, no ear has heard, no mind has raised it. Such a beautiful thing He has prepared for those who love Him. ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಆತನು ಮಾಡಿರುವಂತಹ ಸಂಗತಿಗಳು ಯಾವ ಕಣ್ಣುಗಳು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾವ ಹೃದಯ ಗ್ರಹಿಸಿಕೊಂಡಿಲ್ಲ, ಅಂತ ಮಹತ್ತಾದ ಕಾರ್ಯಗಳು ನಮಗಾಗಿಟ್ಟಿದ್ದಾನೆ. ಕನ್ನಡದಲ್ಲಿ ನನ್ನಿಂದ ಹೇಳ್ರಿ. ನಾನು ದೇವರನ್ನು ಪ್ರೀತಿಸಿರುವ ಕಾರಣ ದೇವರು ನನಗಾಗಿ ಇಟ್ಟಿರುವುದನ್ನು ಯಾವ ಕಣ್ಣು ಕಂಡಿಲ್ಲ, ಯಾವ ಕಿವಿಗಳು ಕೇಳಿಲ್ಲ, ಯಾವ ಹೃದಯ ಗ್ರಹಿಸಿಕೊಂಡಿಲ್ಲ. So what will happen to you after 10 years, 15 years? Nobody has seen now. That's a beautiful thing. ನಿಮಗೆ 10 ವರ್ಷಗಳು 15 ವರ್ಷಗಳ ಆದ್ಮೇಲೆ ಏನು ಆಗುವುದಕ್ಕಿದೆಯೋ ಯಾವ ಕಣ್ಣುಗಳು ನೋಡಿಲ್ಲ. God has kept everything ready. ದೇವರು ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. Say, God has kept everything ready. ದೇವರು ಎಲ್ಲವನ್ನು ಸಿದ್ಧ ಮಾಡಿದ್ದಾನೆ. A good father always thinks ahead about the child. ಒಳ್ಳೆ ತಂದೆಯು ತನ್ನ ಮಕ್ಕಳ ಬಗ್ಗೆ ಯಾವಾಗಲೂ ಮುಂಚಿತವಾಗಿ ಯೋಚನೆ ಮಾಡ್ತಾನೆ. Amen. Have you ever seen small child sitting and thinking, when my admission will happen in LKG? ಎಂದಾದ್ರೂ ನೋಡಿದ್ದೀರಾ ಚಿಕ್ಕ ಮಗು ಅದು ಕೂತ್ಕೊಂಡು ನನ್ನ LKG ಅಡ್ಮಿಷನ್ ಯಾವಾಗ ಆಗ್ತಂತೆ ವಿಚಾರ ಮಾಡ್ತದ? When I have to buy uniform? ನನಗೆ ಯಾವಾಗ ಬಟ್ಟೆ ಯೂನಿಫಾರ್ಮ್ ಖರೀದಿ ಮಾಡ್ತಾರೆ? Who thinks first? Child thinks first or father thinks first? ತಂದೆ ಮೊದಲು ಯೋಚನೆ ಮಾಡ್ತಾನ, ಮಗು ಮೊದಲು ಯೋಚನೆ ಮಾಡ್ತದ? ಜೋರಾಗಿ ಕನ್ನಡ. When father thinks about admission? ಆ ಅಡ್ಮಿಷನ್ ಬಗ್ಗೆ ತಂದೆ ಯಾವಾಗ ಯೋಚನೆ ಮಾಡ್ತಾನೆ? After they finish 3 years, 3.5 years.
The day he was born only he will think which school my daughter should go, my son should go. ಮತ್ತು ಯಾವ ದಿನ ಹುಟ್ಟಿರ್ತಾರೋ ಅವಾಗ್ಲೇ ಅವರು ಯೋಚನೆ ಮಾಡ್ತಾ ಇರ್ತಾರೆ, ಯಾವ ಶಾಲೆಗೆ ನನ್ನ ಮಗಳು ಹೋಗ್ಬೇಕು. Yes or no? ಹೌದಾ ಇಲ್ವಾ? He says, if you earthly father knows how good gifts you can give for children, how much more heavenly father will give. ಈ ಲೋಕದ ತಂದೆ ತಾಯಿಗಳಾಗಿರುವ ನೀವೇ ನಿಮ್ಮ ಮಕ್ಕಳಿಗೆ ಎಷ್ಟು ಒಳ್ಳೆ ವರಗಳನ್ನು ಕೊಡುವುದಕ್ಕೆ ಬಯಸುವುದಾದ್ರೆ ಪರಲೋಕದ ತಂದೆಯು ಇನ್ನೂ ಹೆಚ್ಚಾಗಿ ಬಯಸುವುದಿಲ್ಲವೇ? There is no enough words to describe father's love. ಈ ತಂದೆಯ ಪ್ರೀತಿಯನ್ನು ವರ್ಣಿಸುವುದಕ್ಕಾಗಿ ಯಾವುದೇ ಪದಗಳು ಅದು ಸಿಗುವುದಿಲ್ಲ. We can try to explain. ನಾವು ವಿವರಿಸುವುದಕ್ಕೆ ಒಂದು ಪ್ರಯತ್ನ ಮಾಡಬಹುದು. Last time I told about infant, child and mother, how she takes care. ಮತ್ತು ನಾನು ಕಳೆದ ಸಾರಿ ಹೇಳಿದೆ, ಈ ಒಂದು ಚಿಕ್ಕ ಮಗುವಿಗೆ 1 ವರ್ಷದ ಒಳಗಿನ ಮಗುವಿಗೆ ತಾಯಿ ಹೇಗೆ ನೋಡಿಕೊಳ್ತಾಳೆ. Now let me give one more illustration and close. ಈಗ ಇನ್ನೊಂದು ಉದಾಹರಣೆಯನ್ನು ಹೇಳಿ ಮುಗಿಸ್ತೇನೆ. And even father's love, it cannot be described. ತಂದೆಯ ಪ್ರೀತಿ ಸಹ ಅದು ವರ್ಣಿಸಕ್ಕಾಗಲ್ಲ. We can talk, ನಾವು ಮಾತಾಡಬಹುದು, but you can't understand. ಆದ್ರೆ ಅರ್ಥ ಮಾಡಿಕೊಳ್ಳಕ್ಕೆ ಅಷ್ಟು ಸುಲಭವಲ್ಲ. I heard about father's love many times. ನಾನು ಅನೇಕ ಸಾರಿ ತಂದೆಯ ಪ್ರೀತಿ ಬಗ್ಗೆ ಕೇಳಿದ್ದೇನೆ. ನಾನು ಕೇಳಿದ್ದೇನೆ. I preached also. ನಾನು ಅದರ ಬಗ್ಗೆ ಸಾರಿದ್ದೇನೆ ಕೂಡ. I really understood what is father's love only when I become a father. ನಾನು ತಂದೆಯಾದ ಮೇಲೆ ನಿಜವಾಗಿ ಆ ಪ್ರೀತಿಯ ಬಗ್ಗೆ ಅರ್ಥ ಮಾಡಿಕೊಂಡೆ. You understand what I'm saying? ನಾನು ಅರ್ಥ ಆಯ್ತಾ ನಿಮ್ಗೆ? Before that we can only talk, love, father loves you all, but it's an experience. When you become a father only you know what is that love. ನಾವು ಅದಕ್ಕಿಂತ ಮುಂಚೆ ತಂದೆ ಮಕ್ಕಳಿಗೆ ಪ್ರೀತಿಸುವ ಬಗ್ಗೆ, ತಂದೆ ಪ್ರೀತಿ ಬಗ್ಗೆ ನಾವು ಮಾತಾಡಿದ್ದೇವೆ. ಆದ್ರೆ ಯಾವಾಗ ನಾವು ತಂದೆ ಆಗ್ತೇವೋ ಆವಾಗಲೇ ಆ ತಂದೆಯ ಪ್ರೀತಿಯ ಬಗ್ಗೆ ಗೊತ್ತಾಗ್ತದೆ. The same way that compassion we can't describe. ತಂದೆಯು ಮಕ್ಕಳ ಮೇಲೆ ಹೇಗೆ ಕರುಣೆ ಇಡುತ್ತಾನೋ ನನ್ನ ದೇವರು ನನ್ನ ಮೇಲೆ ಕರುಣೆ ಇಟ್ಟಿದ್ದಾನೆ. Now listen. ಈ ಕಡೆ ಕೇಳ್ರಿ. Listen, I am closing it. ನಾನು ಮುಗಿಸ್ತಾ ಇದ್ದೇನೆ. I told you I didn't understand father's love means what till I become a father. ನಾನು ತಂದೆಯಾಗುವ ತನಕ ಆ ತಂದೆಯ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬುದಾಗಿ ಹೇಳಿದೆ. I didn't understand about compassion first. ನಾನು ಈ ಕರುಣೆಯ ಬಗ್ಗೆ ಸಹ ಮೊದಲು ಅರ್ಥ ಮಾಡಿಕೊಳ್ಳಲಿಲ್ಲ. God blessed me with a girl baby first. ದೇವರು ಮೊದಲು ನನಗೆ ಹುಡುಗಿಯಿಂದ ಆಶೀರ್ವಾದ ಮಾಡಿದ. When she was 22 days old, ಆಕೆಗೆ 22 ದಿನಗಳ ವಯಸ್ಸಿನವಳಾಗಿದ್ದಳು. My wife said we have to take her to the doctor, she is not feeling well. ಮತ್ತು ನನ್ನ ಹೆಂಡತಿ ಹೇಳಿದಳು ನಾವು ಡಾಕ್ಟರ್ ಹತ್ರ ಹೋಗ್ಬೇಕು, ಯಾಕಂದ್ರೆ ಆಕೆಗೆ ಹುಷಾರಿಲ್ಲ. We took her to one of the best doctor. ಒಂದು ಒಳ್ಳೆ ಡಾಕ್ಟರ್ ಹತ್ರ ನಾವು ಹೋದ್ವಿ. He said so much phlegm accumulated inside. 24 hours you wait. If she health doesn't improve, you have to admit her in the hospital. ಮತ್ತು ಅವರು ಹೇಳಿದ್ರು ಈ ಒಂದು ಕಫ ಒಳಗಡೆ ಜಮಾ ಆಗಿದೆ, ಅದಕ್ಕಾಗಿ 24 ತಾಸು ನೀವು ಕಾಯಿರಿ, ಒಂದು ವೇಳೆ ಸರಿ ಆಗದಿದ್ದರೆ ನೀವು ಹಾಸ್ಪಿಟಲ್ ಅಲ್ಲಿ ಬಂದು ಅಡ್ಮಿಟ್ ಮಾಡ್ರಿ ಎಂಬುದಾಗಿ ಹೇಳಿದ್ರು. 22 days old. 22 ದಿನದವಳು. Then he wrote a prescription and gave. ನಂತರ ಆತನು ಒಂದು ಎಲ್ಲ ಔಷಧಿ ಚೀಟಿ ಬರೆದು ಕೊಡ್ತಾನೆ. In that injection was written. ಅದರೊಳಗೆ ಇಂಜೆಕ್ಷನ್ಗಳು ಬರ್ದಿದ್ವು. I said even I don't like taking injection now. ಈಗನೇ ನನಗೆ ಇಂಜೆಕ್ಷನ್ ತಗೊಳ್ಳಕ್ ಆಗಲ್ಲ, very painful. ಅದು ಬಹಳ ನೋವಿರ್ತದೆ. And imagine 22 days old baby, when they give injection how she will scream. 22 ದಿನಗಳೇ ಇದ್ದಂತ ಒಂದು ಮಗು ಎಷ್ಟು ಕಿರ್ಚಾಡಬಹುದು. And doctor said I can't give you assurance, you have to observe for 24 hours, otherwise you have to admit, further treatment will be given. ಮತ್ತು ಡಾಕ್ಟರ್ ಹೇಳಿದ, ಮತ್ತು ನಾನು ಇದಕ್ಕಿಂತ ಹೆಚ್ಚು ಏನ್ ಮಾಡಕ್ಕಾಗಲ್ಲ, ಇವುಗಳು ತೆಗೆದುಕೊಳ್ಳಬೇಕು, ಇಲ್ಲದಿದ್ರೆ ನೀವು ಬಂದು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಮಾಡಬೇಕು. I made a very firm decision that day. ನಾನು ಆ ದಿನ ಒಂದು ದೃಢವಾದ ನಿರ್ಧಾರ ಮಾಡಿದೆ. Went home and prayed and declared, never again I will take you to hospital for an injection. ಮತ್ತು ನಾನು ಅವತ್ತು ನಿರ್ಧಾರ ಮಾಡಿದೆ, ಎಂದಿಗೂ ಸಹ ನಾನು ಆಕೆಯನ್ನು ಇಂಜೆಕ್ಷನ್ ಗಾಗಿ ಹಾಸ್ಪಿಟಲ್ ಗೆ ಒಯ್ಯುವುದಿಲ್ಲ. Never again I will take her because she falls sick
and they will give injection. Never it will happen. ಮತ್ತು ಆಕೆ ರೋಗದಲ್ಲಿ ಬೀಳ್ತಾಳೆ ಮತ್ತು ಆಕೆಗೆ ಆ ಒಂದು ಇಂಜೆಕ್ಷನ್ ಕೊಡ್ಬೇಕೆಂಬುದಾಗಿ ಎಂದು ಆಗುದಿಲ್ಲ ಎಂಬುದಾಗಿ ನಿರ್ಧಾರ ಮಾಡಿದೆ. I'm telling you, by God's grace, ದೇವರ ಕೃಪೆಯಿಂದ ಹೇಳ್ತಾ ಇದ್ದೇನೆ, except for vaccination, afterwards I don't remember giving any injection for her. ಆ ವ್ಯಾಕ್ಸಿನೇಷನ್ ಕೊಡುವುದನ್ನು ಬಿಟ್ಟು ಆಕೆಗೆ ಇಂಜೆಕ್ಷನ್ ಕೊಟ್ಟುವುದು ಯಾವುದು ನೆನಪೇ ಇಲ್ಲ. What I'm saying is, ನಾನು ಏನ್ ಹೇಳ್ತಾ ಇದ್ದೇನೆ ಅಂದ್ರೆ, you feel that pain only when you are a father. ನೀವು ತಂದೆಯಾದ ಮೇಲೆ ಆ ನೋವು ನಿಮಗೆ ಗೊತ್ತಾಗ್ತದೆ. That real compassion you will know only when you are a father. ಆ ನಿಜವಾದ ಕರುಣೆ ನೀವು ತಂದೆಯಾದ ಮೇಲೆ ನಿಮಗೆ ಗೊತ್ತಾಗ್ತದೆ. We feel sometimes God is not concerned about us. ನಾವು ಅನೇಕ ಸಾರಿ ಯೋಚನೆ ಮಾಡ್ತೇವೆ, ದೇವರು ನಮ್ಮ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ God ಎಂಬುದಾಗಿ. is not worried about my pain. ದೇವರು ನನ್ನ ನೋವಿನ ಬಗ್ಗೆ ಆತನು ಚಿಂತೆ ಮಾಡ್ತಾ ಇಲ್ಲ God ಎಂಬುದಾಗಿ. is not thinking about my need. ದೇವರು ನನ್ನ ಅವಶ್ಯಕತೆಗಳ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ಎಂಬುದಾಗಿ. God is love. ದೇವರು ಪ್ರೀತಿಯಾಗಿದ್ದಾನೆ. His nature is love. ಆತನ ಸ್ವಭಾವವೇ ಪ್ರೀತಿಯಾಗಿದೆ. As a father has a compassion on a child, I will have compassion on you. ತಂದೆಯು ಮಕ್ಕಳ ಮೇಲೆ ಕರುಣೆ ಇಡುವಂತೆ ನಾನು ನಿಮ್ಮ ಮೇಲೆ ಕರುಣೆ ಇಟ್ಟಿದ್ದೇನೆ ಎಂಬುದಾಗಿ ಹೇಳ್ತಾನೆ. His compassion is billion times more than the earthly father. ಮತ್ತು ಆತನ ಕರುಣೆಯು ಈ ಲೋಕದ ತಂದೆಗಳಿಗಿಂತ ಬಿಲಿಯಾಂತರಗಿಂತ ಹೆಚ್ಚಾಗಿದೆ. Hallelujah. Hallelujah. Are you happy? ನೀವು ಸಂತೋಷವಾಗಿದ್ದೀರಾ? What a God we worship. ಎಂತ ದೇವರಿಗೆ ನಾವು ಆರಾಧನೆ ಮಾಡ್ತೇವೆ. Shall we all stand up? ನಾವು ಎದ್ದು ನಿಂತುಕೊಳ್ಳೋಣ. I want you to just lift your hands for some time. ಕೆಲವು ನಿಮಿಷಗಳಿಗಾಗಿ ನಿಮ್ಮ ಕೈಗಳನ್ನು ಎತ್ತಿರಿ. Don't look here and there. ಆ ಕಡೆ ಈ ಕಡೆ ನೋಡಬೇಡಿರಿ. Don't look at it. Just think about this God. ಈ ದೇವರ ಬಗ್ಗೆ ಯೋಚನೆ ಮಾಡೋಣ. What a love. ಎಂತ ಪ್ರೀತಿ. He loved you before he created the world. ಈ ಲೋಕವನ್ನೇ ಸೃಷ್ಟಿ ಮಾಡುವುದಕ್ಕಿಂತ ಮುಂಚೆ ನಿಮ್ಮನ್ನು ಪ್ರೀತಿಸಿದ್ದಾನೆ. Oh, he started seeing you before you are formed in the mother's womb. ನೀವು ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕಿಂತ ಮುಂಚೆಯೇ ನಿಮ್ಮನ್ನು ನೋಡುವುದಕ್ಕೆ ಪ್ರಾರಂಭಿಸಿದ್ದಾನೆ. He protected you from your mother's womb. ನೀವು ತಾಯಿ ಗರ್ಭದಲ್ಲಿ ಇರುವಾಗಲೇ ನಿನ್ನನ್ನು ಆತನು ಕಾಪಾಡಿದ್ದಾನೆ. Many children were not born in this world. They died in the womb. ಮತ್ತು ಅನೇಕ ಮಕ್ಕಳು ಹುಟ್ಟಲೇ ಇಲ್ಲ, ಅವರು ಸತ್ತು ಹೋಗಿದ್ದಾರೆ. He protected you. ಆದರೆ ನಿನ್ನನ್ನು ಸುರಕ್ಷಿತವಾಗಿಟ್ಟಿದ್ದಾನೆ. He framed you. He designed you, made you beautiful. ನಿನ್ನನ್ನು ರೂಪಿಸಿ ನಿನ್ನನ್ನು ಆಕಾರಗೊಳಿಸಿ ನಿನಗೆ ಸುಂದರವಾಗಿ He ಮಾಡಿದ್ದಾನೆ. made a beautiful plan for you. ನಿನಗಾಗಿ ಸುಂದರವಾದ ಯೋಚನೆ ಮಾಡಿದ್ದಾನೆ. Kept all the blessings ready.